ನಮ್ಮ ದೇವಭೂಮಿಯಾದ ಭಾರತದಲ್ಲಿ ಕೇರಳ ಪ್ರದೇಶವು ಪುರಾಣದಲ್ಲಿ ನಾಗಭೂಮಿಯೆಂದೇ ಹೆಸರುವಾಸಿಯಾಗಿದೆ. ಪ್ರಾಚೀನ ಕಾಲದಿಂದಲೂ ನಮ್ಮ ಪೂರ್ವಿಕರು ನಾಗದೇವತೆಗಳನ್ನು ದೇವಸ್ಥಾನದ ತೊಪ್ಪಲಿನಲ್ಲಿ ಹಾಗೂ ನೆಲಮಾಳಿಗೆಯಲ್ಲಿ ಪೂಜಿಸುತ್ತಿದ್ದರು. ಕೇರಳದ ಇಂತಹ ನೂರಾರು ಸ್ಥಳಗಳಲ್ಲಿ ಕೇರಳದ ಕಾಳಹಸ್ತಿ ಎಂದೇ ಹೆಸರುವಾಸಿಯಾಗಿರುವ ಪೆರಮಂಗಲಂ ನಾಗರಾಜ ಕ್ಷೇತ್ರವು ಪ್ರಮುಖ ಸ್ಥಳವಾಗಿದೆ. ಎರ್ನಾಕುಲಂ ಜಿಲ್ಲೆಯ ಪೂರ್ವ ದಿಕ್ಕಿನಲ್ಲಿರುವ ಮೋಟುಪುರ ಕಲ್ಲೂರ್ ಕಾಡಿನ ಪ್ರಣವಮಲೆ ಎನ್ನುವ ಪ್ರಕೃತಿ ಸೌಂದರ್ಯದಿಂದ ತುಂಬಿರುವ ಬೆಟ್ಟದ ತಪ್ಪಲಿನಲ್ಲಿ ಪೆರಮಂಗಲ ನಾಗರಾಜ ಕ್ಷೇತ್ರವು ನೆಲೆಸಿದೆ. ಗಾಢ ನಿದ್ರೆಯಿಂದ ಸತ್ಯಯುಗದ ಆರಂಭದಲ್ಲಿ ಶೈವ ಮತ್ತು ವೈಷ್ಣವ ಚೈತನ್ಯ ಶಕ್ತಿಯಿಂದ ಕೂಡಿರುವ ಸ್ವಯಂಭೂ ಉದ್ಭವರಾಗಿ ನಾಗರಾಜರು ಅಂಚಲಿ ಮರದ ಕೆಳಗೆ ನೆಲಮಾಳಿಗೆಯಲ್ಲಿ ನೆಲೆಸಿದರು. ಅಷ್ಟಗಣಪತಿ, ಮಹಾದೇವ, ಮಹಾವಿಷ್ಣು, ಶ್ರೀಕೃಷ್ಣ ಪರಮಾತ್ಮನು, 3 ರೂಪದಲ್ಲಿ ಉದ್ಭವರಾಗಿರುವ ದುರ್ಗಾದೇವಿಯು, ಶ್ರೀರಾಮ ಭಕ್ತನಾದ ಆಂಜನೇಯ ಸ್ವಾಮಿಯು, 18 ಮೆಟ್ಟಲನ್ನು ಏರಿ ಪ್ರಕಾಶಮಾನವಾಗಿ ಕುಳಿತಿರುವ ಹರಿಹರ ಪುತ್ರನಾದ ಅಯ್ಯಪ್ಪ ಸ್ವಾಮಿಯನ್ನು ಕೂಡಿ ಪ್ರತ್ಯೇಕವಾಗಿ 27 ಗರ್ಭಗುಡಿಯಲ್ಲಿ 27 ದೇವರಿರುವ ಮಹಾಕ್ಷೇತ್ರವಿದು. ಇಲ್ಲಿರುವ ಅಷ್ಟಗಣಪತಿಗಳಲ್ಲಿ ಮೊದಲನೆಯದಾಗಿ 11 ಕೈಗಳಿರುವ ಮಹಾಗಣಪತಿಯ ಪೂಜೆಯು ನಿಮ್ಮ ಎಲ್ಲ ತೊಂದರೆಗಳನ್ನು, ಅಡಚಣೆಗಳನ್ನು ಸಂಪೂರ್ಣವಾಗಿ 100ಕ್ಕೆ 100 ಭಾಗ ನಿರ್ವಿಘ್ನವಾಗಿ ಪರಿಹಾರ ನೀಡುವುದು. ನಿಮ್ಮ ಅವಶ್ಯವಿರುವ ಕಾರ್ಯಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರಕ್ಕಾಗಿ ಕ್ಷಿಪ್ರಗಣಪತಿಯ ಪೂಜೆ, ದಾಂಪತ್ಯ ಕಲಹ ನಿವಾರಣೆಗಾಗಿ ಹಾಗೂ ಎಲ್ಲ ಶತ್ರುಗಳ ನಾಶಕ್ಕಾಗಿ ಶಕ್ತಿ ಗಣಪತಿಯ ಪೂಜೆ, ಎಲ್ಲ ಸರ್ಕಾರಿ ಕಾರ್ಯಗಳನ್ನು ಸಾಧಿಸಲು, ವಿದೇಶ ಪ್ರಯಾಣ ಕೆಲಸಗಳು, ಬ್ಯಾಂಕ್ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಸಾಧಿಸಲು ಕಾರ್ಯಸಿದ್ಧಿ ಗಣಪತಿಯ ಪೂಜೆ, ಆಯಸ್ಸು, ಆರೋಗ್ಯ, ಸೌಖ್ಯಕ್ಕೆ, ರೋಗ ನಿರ್ಣಯಕ್ಕೆ, ಆಹಾರ ಸಂಬಂಧಪಟ್ಟ ಯಾವುದೇ ಥರದ ತೊಂದರೆಗೆ ನವನೀತ ಗಣಪತಿಯ ಪೂಜೆ, ನೆನಪಿನ ಶಕ್ತಿ, ಏಕಾಗ್ರತೆ, ಎಲ್ಲ ರೀತಿಯ ಪರೀಕ್ಷೆ ಹಾಗೂ ಇಂಟರ್ವ್ಯೂ ಅಲ್ಲಿ ಉತ್ತೀರ್ಣರಾಗಲು ಏಕಾಕ್ಷಿ ಗಣಪತಿಯ ಪೂಜೆ, ಸಂಸಾರ ಹಾಗೂ ಕುಟುಂಬದ ಕಲಹ, ಸ್ಥಿರವಾದ ಆದಾಯಕ್ಕಾಗಿ ಉದ್ದಿಷ್ಟ ಗಣಪತಿಯ ಪೂಜೆ, 13 ವಯಸ್ಸಿನ ಕೆಳಗಿನ ಮಕ್ಕಳ ಸಿಡುಕು, ಕೂಗಾಟ, ರೇಗಾಟ ಹಾಗೆ ನಿಲ್ಲಿಸಲು ಬಾಲಗಣಪತಿಯ ಪೂಜೆಯಿಂದ ಸಂಪೂರ್ಣವಾಗಿ ಪರಿಹಾರ ಸಿಗುವುದು. 3 ರೂಪದಲ್ಲಿ ಉದ್ಭವಿಸಿರುವ ದುರ್ಗಾದೇವಿಯ ಪೂಜೆಯಿಂದ ವಿದ್ಯೆ, ಕಲೆಗಳ ಅನುಗ್ರಹ, ಇಷ್ಟ ಮಾಂಗಲ್ಯ ಅನುಗ್ರಹ, ದೀರ್ಘ ಮಾಂಗಲ್ಯ ಅನುಗ್ರಹ, ಪತಿಯ ಬಾಂಧವ್ಯ ಹಾಗೂ ವಶ್ಯ ಅನುಗ್ರಹ ದೊರಕುವುದು. ದೇವಿಯ ಪೂಜೆಯಲ್ಲಿ ಚಂಡಿಕಾ ಹೋಮ, ವರದಾಕ್ಷಾಯಣಿ ಅರ್ಚನೆ ತುಂಬ ಪ್ರಾಮುಖ್ಯ ಪೂಜೆಗಳಾಗಿವೆ. ಇಲ್ಲಿರುವ ನಮ್ಮ ಮಹಾವಿಷ್ಣುವು ತಿರುಪತಿ ವೆಂಕಟೇಶ್ವರನ ಸಮಾನ ರೂಪವಾಗಿದ್ದು, ಸರ್ವ ಸಂಪತ್ತು, ಇಷ್ಟಭೂಮಿ ಅನುಗ್ರಹ, ಇಷ್ಟ ಜೊತೆಗಾರ ಜೊತೆಗಾತಿ ಅನುಗ್ರಹವು ಪೂಜೆಯಿಂದ ಲಭ್ಯವಾಗುವುದು. ಮಹಾವಿಷ್ಣುವಿಗೆ 108 ಬೆಣ್ಣೆಯಲ್ಲಿ ಅದ್ದಿದ ತಾವರೆ ಮೊಗ್ಗಿನ ಹೋಮ ಮತ್ತೆ ತಲೆ ಮುಂಡು ಮಾಡಿಸುವುದು ಪ್ರಾಮುಖ್ಯವಾದ ಶಾಸ್ತ್ರಗಳಾಗಿವೆ. ಗುರುವಾಯೂರು ಕೃಷ್ಣನ ಸಮಾನ ರೂಪದ ಇಲ್ಲಿರುವ ಶ್ರೀಕೃಷ್ಣ ಪರಮಾತ್ಮನ ಗುಡಿಯ ಮುಂದೆ ಮಾದರಿ ಅಚ್ಚನ್ನು ಸಮರ್ಪಿಸುವುದರಿಂದ ಎಲ್ಲ ಆಸೆಯು ಪೂರೈಕೆಗೊಳ್ಳುವುದು. ಇಲ್ಲಿಯ ಸುದರ್ಶನ ಹೋಮ ಹಾಗೂ 108 ಬೆಣ್ಣೆಯ ತಾವರೆ ಮೊಗ್ಗಿನ ಹೋಮದಿಂದ ನಿಮಗೆ ಬೇಕಾಗಿರುವ ಆಸ್ತಿ ಹಾಗೂ ಭೂಸ್ವತ್ತು ಮತ್ತು ಕಲ್ಯಾಣ ಸೌಭಾಗ್ಯವು ದೊರೆಯುವುದು. ಈ ಲೋಕದಲ್ಲಿ ಪ್ರತ್ಯೇಕವಾಗಿ ಶನೇಶ್ವರ ದೇವರಿಗೆ ಸಂಪೂರ್ಣವಾಗಿ ಎಲ್ಲ ರೀತಿಯ ಶನೇಶ್ವರ ಪೂಜೆಯ ನಡೆಯುವ ಏಕೈಕ ಮಹಾಕ್ಷೇತ್ರ ಇದಾಗಿದೆ. ಎಲ್ಲ ಮನುಷ್ಯನ ಜೀವನದ ಪ್ರಾಮುಖ್ಯವಾದ ಶನಿ ದಶಾಕಾಲದಲ್ಲಿ ಸೌಭಾಗ್ಯ ದೊರೆಯಲು ಇಲ್ಲಿ ಪೂಜೆ ನಡೆಯುವುದು. ಭೂ ಆಸ್ತಿ ಮಾರಾಟ, ಶತ್ರು ವಿಜಯ, ಕುಟುಂಬದ ಸ್ಥಿರತೆಗೆ ಇಲ್ಲಿಯ ಪಾತಿರಕಾಳಿಯ ರೂಪದಲ್ಲಿರುವ ಭದ್ರಕಾಳಿಗೆ 12 ಪಾತಿರ ಗುರುತಿ ಪೂಜೆ ನಡೆಯುವುದು. ಸರ್ವ ಕಾರ್ಯ ಪ್ರಗತಿ, ಸರ್ವ ರೀತಿಯ ವಶ್ಯಕ್ಕೆ ಅಂದರೆ ಪ್ರೀತಿ, ಪ್ರಣಯ, ದಾಂಪತ್ಯದಲ್ಲಿ ವಶ್ಯ, ಬಿಸ್ನೆಸ್ ಪ್ರಗತಿಗೆ ಈ ಕ್ಷೇತ್ರದ ಯಕ್ಷಿಯಮ್ಮನವರಿಗೆ ಪೂಜೆ ಮಾಡುವುದರಿಂದ ಅನುಗ್ರಹ ಲಭ್ಯವಾಗುವುದು. ಈ ಪೂಜೆಯು ಯಾವುದೇ ರೀತಿಯ ಸೂತಕದ ಸಮಯದಲ್ಲಿ ಹಾಗೂ ಹೆಂಗಸರ ಮುಟ್ಟಿನ ಸಮಯದಲ್ಲಿಯೂ ಕೂಡ ಮಾಡಬಹುದು. ಕ್ರೀಡಾ ಕಲೆಗಳಲ್ಲಿ ಪ್ರಗತಿಗೆ, ಮಾನಸಿಕ ನಿರುತ್ಸಾಹದಿಂದ ಆಚೆ ಬರಲು ಇಲ್ಲಿನ ಗಂಧರ್ವ ಸ್ವಾಮಿಯ ಪೂಜೆ ಲಾಭದಾಯಕವಾಗಿರುತ್ತದೆ. ಯಾವುದೇ ರೀತಿಯ ಹಲ್ಲಿಯ ಕಾಟ, ಕಾಕ್ರೋಚ್ ಹಾಗೂ ಕ್ರಿಮಿಕೀಟಗಳ ಕಾಟ, ಇಲಿ, ಯಜ್ಞಗಳ ಕಾಟ, ಕಾಡು ಪ್ರಾಣಿಯ ಕಾಟದಿಂದ ಮುಕ್ತಿಗೆ, ಮೀನುಗಾರರಿಗೆ ಅಭಿವೃದ್ಧಿ, ಕುರಿ, ಮೇಕೆ, ಹಸು ಮೇಯಿಸುವವರಿಗೆ ಅಭಿವೃದ್ಧಿಗಾಗಿ ಇಲ್ಲಿ ಬ್ರಹ್ಮರಕ್ಷಸನಿಗೆ ಪೂಜೆ ನಡೆಯುವುದು. ಪ್ರತಿ ಮನುಷ್ಯನ ದೇಹ, ಮನೆ, ಭೂ ಆಸ್ತಿ, ತೋಟದ ರಕ್ಷಣೆಗಾಗಿ ಹಾಗೂ ಉಪದ್ರವ ದೋಷದ ನಿವಾರಣೆಗಾಗಿ ಇಲ್ಲಿ ವೀರಭದ್ರ ಸ್ವಾಮಿಗೆ ಪೂಜೆ ನಡೆಯುವುದು. ಎಲ್ಲ ಥರದ ಮದ್ಯಪಾನ ಹಾಗೂ ಕೆಟ್ಟ ಅಭ್ಯಾಸಗಳನ್ನು ನಿಲ್ಲಿಸಲು ಗಂಡಾಕರಣ ಸ್ವಾಮಿಗೆ ಮಧುಕೂಡಂ ನೀಡುವುದರಿಂದ ನಿವಾರಣೆ ಆಗುವುದು. ಸ್ವಾಮಿಗೆ
ತೆಂಡ ನೈವೇದ್ಯದ ಮೂಲಕ ಯಾವುದೇ ಥರದ ದೇಹವ್ಯಾಧಿ ತೊಂದರೆ ನಿವಾರಣೆಯಾಗುವುದು. ಮನುಷ್ಯನ ಅನವಶ್ಯಕ ಕೋಪಿಷ್ಟ ಬುದ್ಧಿ ನಿವಾರಣೆಗೆ ಸ್ವಾಮಿಗೆ ನೈ ಪಾಯಸ ಹೋಮದಿಂದ ನಿವಾರಣೆ ಸಿಗುವುದು. 3, 5, 7, 11, 14, 21 ದಿನದ ವ್ರತದ ನಂತರ ಇರುಮುಡಿ ಕಟ್ಟಿ ಗಂಡಸರು ಹಾಗೂ ಹೆಂಗಸರು ಇಲ್ಲಿರುವ 18 ಮೆಟ್ಟಲನ್ನು ಏರಿ ಪ್ರಕಾಶಮಾನವಾಗಿ ಕುಳಿತಿರುವ ಹರಿಹರ ಪುತ್ರನಾದ ಅಯ್ಯಪ್ಪ ಸ್ವಾಮಿಯ ದರ್ಶನ ಮತ್ತು ಅನುಗ್ರಹವನ್ನು ಪಡೆಯಬಹುದು. ಎಲ್ಲ ರೀತಿಯ ಮನೋರೋಗಗಳ ನಿವಾರಣೆಗೆ ಅಯ್ಯಪ್ಪ ಸ್ವಾಮಿಗೆ ತುಪ್ಪದ ಹೋಮ ನಡೆಯುವುದು. ಸದಾ ಆಂಡಿಪಂಡಾರ ರೂಪದಲ್ಲಿರುವ ಮುರುಗನ್ ದೇವರು ನಮ್ಮ ಅನುಕೂಲಕ್ಕೋಸ್ಕರ 41, 51, 108, 1008 ಮನೆಗಳಲ್ಲಿ ಭಿಕ್ಷೆ ಕೇಳಿ ನಮ್ಮ ಅನುಕೂಲಕ್ಕೆ ತಲೆಮುಂಡನ ಮಾಡಿಕೊಂಡು ಭೂಸಂಪತ್ತು, ಶಿಕ್ಷಣ, ವಿದೇಶಿ ಪ್ರಯಾಣ, ಇಷ್ಟ ಮಾಂಗಲ್ಯ ಸಂಪತ್ತನ್ನು ಬೇಡಿ ಅನುಗ್ರಹ ಕೊಡುವರು. ಇಲ್ಲಿನ ಸ್ವಯಂಭೂ ರೂಪದಲ್ಲಿ ಪ್ರತ್ಯಕ್ಷವಾಗಿರುವ ಶ್ರೀರಾಮ ಭಕ್ತ ಆಂಜನೇಯ ಸ್ವಾಮಿಯ ಪೂಜೆ ಅನವಶ್ಯ ಅಲುಗಿಸಲಾಗದ ಸಂಬಂಧದಿಂದ ಮುಕ್ತಿಗಾಗಿ ಅಪಾಯಕಾರಿ ಪರಿಸ್ಥಿತಿಗೆ ಸಿಲುಕದಂತೆ ತಡೆಗಟ್ಟಲು ನಡೆಯುವುದು. ದಕ್ಷಿಣ ಕೈಲಾಸ ಎಂದೇ ಹೆಸರುವಾಸಿಯಾಗಿರುವ ಮಹಾದೇವನ ಕ್ಷೇತ್ರವು ಸಂಪೂರ್ಣ ಪ್ರದಕ್ಷಿಣೆ ಹಾಗೂ ಸಂಪೂರ್ಣ ಪೂಜೆ ನಡೆಯುವ ಕೇರಳದ ಏಕೈಕ ಕ್ಷೇತ್ರವಾಗಿದೆ. ಎಲ್ಲ ರೀತಿಯ ಪೂರ್ವಜನ್ಮದ ಹಾಗೂ ಈ ಜನ್ಮದ ಶಾಪ ವಿಮೋಚನೆಗೆ ಮಹಾದೇವನಿಗೆ ಈ ಕ್ಷೇತ್ರದಲ್ಲಿ ಪಾಲು ಪಾಯಸ ಹೋಮ ಹಾಗೂ ಮಹಾದೇವನಿಗೆ ಬ್ರಾಹ್ಮಣ ದಾನ ನೀಡಲಾಗುವುದು. ಪ್ರಣವಮಲೆಯ ನಾಗರಾಜ ಹಾಗೂ ನಾಗಯಕ್ಷಿಯಮ್ಮನವರಿಗೆ ಯಾವಾಗಲೂ ಕುಟುಂಬದಲ್ಲಿ ಕಲಹ ಇರುವ ದಂಪತಿಗಳು ಬಂದು ದಕ್ಷಿಣೆ ನೀಡಿ ತಲಚ್ಚುಕೊಡಿಕಲ್ ಪೂಜೆ ಮಾಡುವುದರಿಂದ ದಂಪತಿಗಳಿಗೆ ಸುಖ, ಸಂತೋಷ ಮತ್ತು ಸೌಭಾಗ್ಯ ದೊರೆಯುವುದು. ಇಲ್ಲಿನ ನಾಗಚಾಮುಂಡಿಗೆ ದಕ್ಷಿಣೆ ನೀಡಿ ತಲಚ್ಚುಕಡಿಕಲ್ ಪೂಜೆ ಮಾಡುವುದರಿಂದ ಇಷ್ಟ ಮಾಂಗಲ್ಯ ಸೌಭಾಗ್ಯ ಮತ್ತು ಶತ್ರುನಾಶ ಅನುಗ್ರಹ ಲಭ್ಯವಾಗುವುದು. ಇಲ್ಲಿನ ಕರಿನಾಗಯಕ್ಷಿಗೆ ದಕ್ಷಿಣೆ ನೀಡಿ ತಲಚ್ಚುಕಡಿಕಲ್ ಪೂಜೆ ಮಾಡುವುದರಿಂದ ಸಹೋದರ ಸಹೋದರಿಯರ ಕಲಹಗಳ ನಿವಾರಣೆ ಆಗುವುದು. ಕೃಷಿ ಬೇಸಾಯದಲ್ಲಿ ಪ್ರಗತಿ ಅನುಗ್ರಹವಾಗುವುದು.